ಪ್ರೀತಿಗೋಸ್ಕರ ಬಲವಂತ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಲಿ ಕಾಲ್ ಮಾಡಲಿ ಅಂತ ನಾವು ಬಯಸ್ತಾ ಇದ್ದರೆ ಸೊ ಅದು ನಿಜವಾಗ್ಲೂ ಅಲ್ಲಿ ಸುಖ ಅನ್ನೋದಿರಲ್ಲ. ಆ್ಯಂಡ್ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಏನು ಅಂದ್ಕೊಂಡು ಅವರೊಟ್ಟಿಗೆ ಒಂದು ಆ ಸಂಬಂಧ ಪ್ರೀತಿ ಸಂಬಂಧ ಬೆಳೆಸ್ತಾ ಇದ್ದೀರಾ, ಆ ಸಂಬಂಧದಲ್ಲಿ ಖುಷಿ ಅನ್ನೋದು ನಿಮಗೆ ಸಿಗಲ್ಲ. ಆ್ಯಕ್ಚುಲಿ ನಿಮ್ಮ ಒತ್ತಾಯ ಅವರಿಗಿಷ್ಟ ಇಲ್ಲದಿದ್ದಾಗ ನಿಮ್ಮ ಒತ್ತಾಯ ಬಲವಂತವಾಗಿ ಬರಲಿಕ್ಕೆ ಶುರುವಾಗುತ್ತೆ. ಯಾರೇ ಕಾಲ್ ಆಗಲಿ ಮೆಸೇಜ್ ಆಗಲಿ ಅಥವಾ ನಿಮ್ಮೊಟ್ಟಿಗೆ ಮಾತುಕತೆ ಆಗಲಿ ಅಥವಾ ಪ್ರೀತಿಯಿಂದ ಇರೋದಾಗಲಿ ಅದು ಅವರಲ್ಲಿ ಬಂದಾಗ ಮಾತ್ರ ತೊಗೊಳ್ಳಿ. ಅದನ್ನು ದಯವಿಟ್ಟು ಯಾರಿಗೂ ಬಲವಂತ ಮಾಡಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಅಂತ ಹೇಳಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂತ ಹೇಳಿದ್ರೆ ಬಲವಂತ ಅನ್ನೋದು ಉಸಿರುಗಟ್ಟಿಸ್ಬಿಡುತ್ತೆ ಆ್ಯಂಡ್ ಭಾಳ ದಿನ ಆ ಪ್ರೀತಿ ಇರಲ್ಲ ಆ್ಯಕ್ಚುಲಿ. ಓಕೆ, ಸೊ ದಯವಿಟ್ಟು ಯಾರಿಗೂ ನಂಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಕಾಯಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದು ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಏನು ಅಂದ್ಕೊಳ್ತೀವಿ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ನಮಗೆ ತುಂಬ ಕಣ್ಣೀರಿಗೆ ಕಾರಣ ಆಗುತ್ತೆ. ಸೊ ದಯವಿಟ್ಟು ಆ ಕೆಲಸ ಮಾಡಬಾರ್ದು. ಆ್ಯಂಡ್ ಬಲವಂತ ಅನ್ನೋದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲದಿರುವಾಗ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಇಷ್ಟ ಇದ್ದಂಥ ವ್ಯಕ್ತಿ ನೀವು ಹೇಳೋದೇ ಬೇಡ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ಮ ಜೊತೆಗೆ ಟೈಮ್ ಕೊಡ್ತಾರೆ ಆ್ಯಕ್ಚುಲಿ. ಸೊ ಆ್ಯಂಡ್ ಇಷ್ಟ ಇದ್ದಾಗ ಏನಾಗುತ್ತೆ, ನೀವೇನು ಅಂದ್ಕೊಳ್ತೀರಾ ಅದೆಲ್ಲದಕ್ಕೂ ಕೂಡ ಸಹಕಾರ ಕೊಡ್ತಾ ಹೋಗ್ತಾರೆ, ಕೋಆಪರೇಟ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಜರ್ನಿಗೆ ಸಾಥ್ ಕೊಡ್ತಾರೆ. ಬಟ್ ಬಲವಂತ ಆದಾಗ ನೀವು ಯಾವುದನ್ನು ಕೇಳ್ತಿರ್ತೀರ ಅದನ್ನು ಬಲವಂತಾಗಿ ಪಡಿಬೇಕಾಗತ್ತೆ. ಆ್ಯಂಡ್ ಅವ್ರಿಗೆ ಇಷ್ಟ ಇಲ್ಲದಿರುವಾಗ ಅವರಿಗೆ ಅದು ಉಸಿರುಗಟ್ಟಿಸಿದಾಗ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಆ ಕಾರಣಕ್ಕೆ ಬಲವಂತವಾಗಿ ಆ ಪ್ರೀತಿ ಆಗಲಿ ಮೆಸೇಜ್ ಆಗಲಿ ಕಾಲ್ ಆಗಲಿ ಅದನ್ನೇ ಇಷ್ಟಪಡಲೇಬೇಡಿ. ಓಕೆ, ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ಹಸ್ಕೊಂಡಿರೋನಿಗೆ ನೀವು ಅಳಿಸಿದ ಅನ್ನ ಕೊಟ್ಟರು ಕೂಡ ಅದನ್ನು ಭ್ರಷ್ಟ ಅನ್ನ ಭೋಜನ ಅಂದ್ಕೊಂಡು ತಿಂತಾರೆ. ಹೊಟ್ಟೆ ತುಂಬಿದವನಿಗೆ ನೀವು ಒಳ್ಳೆ ಬಿರಿಯಾನಿ ಮಾಡಿಕೊಟ್ರು ಕೂಡ ಸರಿ ಇಲ್ಲ ಅಂತ ಹೇಳ್ತಾನೆ. ಇಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಅದಕ್ಕೆ ಯಾರಿಗೂ ಕೂಡ ಬಲವಂತವಾಗಿ ಯಾವುದೇ ಸಮಯ ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಅದೊಂದು ಸ್ವಾಭಿಮಾನ ಇರುತ್ತೆ. ನೀವೇನು ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಅನ್ಕೋತೀರಾ, ನಿಮಗೆ ನಿಮ್ಮದೇ ಅದೊಂದು ಸ್ವಾಭಿಮಾನ ಇರುತ್ತೆ. ಇದನ್ನು ಮರಿಬೇಡಿ ಯಾವುದೇ ಕಾರಣ. ಸ್ವಾಭಿಮಾನ ಮರೆತು ಕೂಡ ಅಂಥ ಪ್ರೀತಿ ಬೇಕಾಗಿಲ್ಲ. ಸ್ವಾಭಿಮಾನ ಧಕ್ಕೆ ಆಗುತ್ತಂದರೆ ಆ ಪ್ರೀತಿನೂ ಬೇಕಾಗಿಲ್ಲ. ಸ್ವಾಭಿಮಾನ ಫಸ್ಟ್, ಗೌರವ ಫಸ್ಟು, ಆಮೇಲೆ ಪ್ರೀತಿ. ಆ ಪ್ರೀತಿ ಒಳಗಡೆ ಗೌರವ ಇದ್ದರೆ ಮಾತ್ರ ಆ ಪ್ರೀತಿ ಒಂದು ಏನಂತ ವ್ಯಾಲ್ಯೂಯಬಲ್ ಪ್ರೀತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಏನು ಅನ್ನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.